ಸಿದ್ದಾರೆಡ್ಡಿ ದಿನ್ನೆ ಗ್ರಾಮ ಉಲ್ಕೂರು ಪಂಚಾಯಿತಿ ಬೇತ್ಮಂಗ್ಲ ಹೋಬಳಿ ಕೋಲಾರ ಡಿಸ್ಟಿಕಲ್ಲಿ ನಮಗೆ ಅರಣ್ಯ ಇಲಾಖೆಯವರು ಬಂದು ನಾವು ಇಲ್ದಿರೋವಾಗ ರೈತರು ಅಲ್ಲಿ ಇಲ್ಲಿ ಹೋಗಿದ್ದಾಗ ಅರಣ್ಯ ಡಿಪಾರ್ಟ್ಮೆಂಟ್ ಅವರು ಬಂದು ಅಳತೆ ಮಾಡ್ಕೊಂಡು ಹೋಗ್ತಾರೆ. ಈ ಸಲ ಅಂದರೆ ಈ ಥರ ಒಂದು 4-5 ಸಲ ಬಂದು ಅಳತೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ನಾವು ಇದ್ಕೊಂಡಪ್ಪ ನೀವು ಯಾರು ಅಳತೆ ಮಾಡ್ತಾ ಇದ್ದೀರಿ, ಸರ್ವೆ ನಂಬರ್ ಸಿದ್ದಾರೆಡ್ಡಿ ದಿನ್ನೆ 11 ನಮಗೂ ಡಿ ಸಿ ಸಾಹೇಬರು ಅಪ್ರೂವಲ್ ಕೊಟ್ಟಿದ್ದಾರೆ, ನಮ್ಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ನಮ್ಮ ತಾತ ಮುತ್ತಾತ ನಾವು 90 ವರ್ಷದಿಂದ ಅದೇ ಜಮೀನಲ್ಲಿದ್ದೀವಿ, ಅಲ್ಲೇ ಬೋರ್ಗಳು ಹಾಕ್ಕೊಂಡಿದ್ದೀವಿ, ಅಲ್ಲೇ ಗುಡಿಸಲು ಕಟ್ಕೊಂಡಿದ್ದೀವಿ. ಇದೇ ಸರ್ಕಾರದವರು ನಮ್ಗೆ ಬೋರು ಹಾಕ್ಸವ್ರೆ, ಅಲ್ಲೇ ಇದ್ದೀವಿ. ದನ ಗಿನ ಏನಿದ್ರು ಕೂಡ ನಮ್ಮ ಜೀವನ ಅಲ್ಲೇ. ಆ ಪಾಣಿ ಮೇಲೇ ಕೆನರಾ ಬ್ಯಾಂಕಲ್ಲಿ ನಾವಿಲ್ಲ ಅಂದರೆ ಎಲ್ಲರೂ ಲೋನ್ ತಗೊಂಡಿದ್ವಿ. ಅವರು ಇಷ್ಟು ವರ್ಷದಿಂದ ಇದ್ದಾರೆ ಅಂತ ನಮ್ಗೆ ಲೋನ್ ಕೊಟ್ಟಿದ್ದಾರೆ. ಇವಾಗ 90 ವರ್ಷಗಳಾದಮೇಲೆ ಇವಾಗ ಬಂದು ಅರಣ್ಯದವರು 1930ರಲ್ಲಿ ನಮಗೆ ಸಿದ್ದಾರೆಡ್ಡಿ ದಿನ್ನೆ ಸರ್ವೆ ನಂಬರ್ 50 ಎಕರೆ ನಮ್ಮದು ಅಂತ ತೋರಿಸ್ತಾರೆ. ಅದೇ ನಾವು ಡಿ ಸಿ ಸಾಹೇಬ್ರ ಹತ್ರ ಹೋಗ್ಬಿಟ್ಟು, ಸರ್ ಇದು ಈ ಥರ ಹೇಳ್ತಾ ಇದ್ದಾರಲ್ಲ, ಇದೇನು ಸರ್ ಅನ್ಯಾಯ ಅಂದರೆ, ನೋಡಿ ಸರ್ 1919ರವರೆಗೂ ಸರ್ಕಾರದವರು ಸರ್ಕಾರಿ ಗೋಮಾಳ ಅಂತ ಬರುತ್ತೆ ನೋಡಿ ಸರ್, 38 ಎಕರೆ ಸರ್ಕಾರಿ ಗೋಮಾಳ ಅಂತ ತೋರಿಸ್ತೆ. ಅದೇ ಬಂದು 1920-21ರಲ್ಲಿ ಡಿ ಸಿ ಸಾಹೇಬರು ಅರಣ್ಯ ಇಲಾಖೆ 38 ಎಕರೆ ಅಂತ ತೋರಿಸ್ತಾ ಇದ್ದಾರೆ. 38 ಎಕರೆ ಅರಣ್ಯಕ್ಕೆ ಸೇರುತ್ತೆ ಅಂತ. ಆ ಇದರಲ್ಲಿ ಇವ್ರು ತೋರಿಸ್ತಾರೆ ಸರ್ಕಾರಿ ಸಿದ್ದಾರೆಡ್ಡಿ ದಿನ್ನೆ ಸರ್ವೆ ನಂಬರ್ 11ರಲ್ಲಿ 66 ಎಕರೆ ಇದೆ ಅಂತ. ಅವು 38 ಎಕರೆ ಹೋದ್ರೆ ಕೂಡ ಮಿಕ್ಕಿದ ಜಮೀನಾದರೂ ಡಿ ಸಿ ಸಾಹೇಬರು ಅಪ್ರೂವಲ್ ಮಾಡಿದ ಪ್ರಕಾರ ನಮ್ಮ ರೈತರಿಗೆ ಬಡವರಿಗೆ ಎಲ್ಲ SC ST ಅವರೇ ಸರ್ ಇದು. ಆವಾಗ ಡಿ ಸಿ ಸಾಹೇಬರು 1965ರಿಂದ 1 ಎಕರೆ ಎಲ್ರಿಗೂ ಕೊಟ್ಟಿದ್ದಾರೆ ಸರ್. ಆ 1 ಎಕರೆಯಲ್ಲೇ ನಮ್ಮ ತಾತ ಮುತ್ತಾತಗಳಿಂದ ನಾವಿಲ್ಲ ಅಂದರೂ ಕೂಡ 75ರಿಂದ 90 ವರ್ಷದಿಂದ ನಾವೇ ಇದ್ದೀವಿ. ಅದು ಇವಾಗ ಅರಣ್ಯದವ್ರು ಬಂದು ನಮಗೆ ಡೈವರ್ಟ್ ಮಾಡಿ ಇಲ್ದಿರೋ ಟೆನ್ಷನ್ಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಮೀಡಿಯಾ ಈಗ ನಿಮ್ಗೆ ಖಾತೆ ಆಗಿದ್ದಿಲ್ಲ, ಅದೆಲ್ಲ ರದ್ದು ಮಾಡಿದ್ದಾರೆ. ಈಗ ಇಲ್ಲ ಶ್ರೀನಿವಾಸಪುರದಲ್ಲಿ ಸಾಗುವಳಿ ಚೀಟಿ ಮೇಲೆ ಲೋನ್ ಮಾಡ್ಕೊಂಡು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಪಾಣಿ ಕೊಟ್ಟಿದ್ದಾರೆ, ದುರಸ್ತಿ ಮಾಡಿದ್ದಾರೆ, ಪೋಡಿ ಮಾಡಿದ್ದಾರೆ, ನಮಗೆಲ್ಲ ಪಾಣಿಯನ್ನು ಪಕ್ಕ ಕೊಟ್ಟಿದ್ದಾರೆ. ಅದೇ ಪಾಣಿ ನಮ್ಮ ತಾತ ನಮ್ಮವರು ನಮ್ಮಪ್ಪ ಅವ್ರ ಹೆಸರಿಂದ ನಮ್ಗೆ ಮಾಡಿ ಸ್ವಲ್ಪ ಮಾರಾಟನೂ ಮಾಡ್ಕೊಂಡಿದ್ದಾರೆ. 1 ಎಕರೆ ಡಿವೈಡ್ ಮಾಡಿದ್ದಾರೆ. ರಿಜಿಸ್ಟರ್ ಆಫೀಸಲ್ಲೇ ಹೋಗಿ ರಿಜಿಸ್ಟರ್ ಮಾಡಿದ್ದೀವಿ, ಕಂದಾಯ ಕಟ್ಟಿದ್ದೀವಿ, ರಿಜಿಸ್ಟ್ರು ಆಗಿದೆ. ಅಂಥದ್ರಲ್ಲಿ ಹೋಗ್ಬಿಟ್ಟು ಇವಾಗ ಸರ್ವೆ ನಂಬರ್ 11 ಸಿದ್ದಾರೆಡ್ಡಿ ದಿನ್ನೆ ಎಲ್ಲ ನಮ್ಮದೇ ಅಂತ ಪಾರಿಸ್ತವ್ರೆ ಅಂತ. ಇದು ನಿಮ್ಮೊಬ್ಬರಿಗೆ ಸಮಸ್ಯೆ ಇಲ್ಲ? 44 ಜನಕ್ಕೆ ಸರ್, 44 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ 1 ಎಕರೆ ಅಂತ. ಆ 1 ಎಕರೆನಲ್ಲಿ ನಾವು ಅಲ್ಲೇ ಗುಡಿಸಲು ಕಟ್ಕೊಂಡು ಇದೇ ಸರ್ಕಾರದವರು ಬೋರು ಕೊಡಿಸಿದ್ದಾರೆ, ಸರ್ಕಾರ ಬೋರನೇ ಬೋರ್ ಹಾಕ್ಕೊಂಡು ಅಲ್ಲೇ ನಾವು ಸಂಸಾರ ಮಾಡಿದ್ದೀವಿ. ಆ ಪಾಣಿ ಮೇಲೇ ನಾವು ಲೋನು ತಗೊಂಡಿದ್ವಿ, ಲೋನು ಕೊಟ್ಟಿದ್ದಾರೆ. 15 ವರ್ಷದಿಂದ ಅನುಭವದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಲೋನ್ಗಳು ಕೊಟ್ಟಿದ್ದಾರೆ. ಹೆಸರುಗಳು ಹೇಳ್ಬಿಡಿ, ರೈತರು ಯಾರು ಇವಾಗ ಪ್ರೆಸೆಂಟ್ ಇರೋ ರೈತರು ಸರ್ ಪ್ರೆಸೆಂಟ್ ಇರೋ ರೈತರು ವೆಂಕಟನ ಬೋವಿ, ಚೆಂಗಲರಾಯಪ್ಪ, ಸುಬ್ರಹ್ಮಣಿ, ಮುನಿವೆಂಕಟಪ್ಪ, ಚಿಕ್ಕತಿಮ್ಮಯ್ಯ, ಮುನಿವೆಂಕಟಪ್ಪ, ಮುನಿಯಪ್ಪ, ಮರವಪ್ಪ, ತಿರ್ಗಾ ವೆಂಕಟಪ್ಪ ಬಿನ್ ಮುನಿಸ್ವಾಮಿ, ವೆಂಕಟೇಶಪ್ಪ ಬಿನ್ ಅಪ್ಪಯ್ಯ, ವೆಂಕಟೇಶ ಬಿನ್ ಮುನಿಯಪ್ಪ, ಶ್ರೀರಾಮ ಬಿನ್ ಮುನಿಯಪ್ಪ, ಪೆದ್ದಗುರಪ್ಪ ಬಿನ್ ಪೆದ್ದಪ್ಪ, ವೆಂಕಟಲಕ್ಷ್ಮಮ್ಮ, ಶ್ರೀನಿವಾಸ ಬಿನ್ ನಾರಾಯಣಪ್ಪ. ನೋಡಿ ಸರ್, ಎಲ್ಲರೂ ಲೋನ್ಗಳು ತಗೊಂಡಿದ್ದೀವಿ. ಆ ಪಾಣಿ ಮೇಲೇ ಲೋನು ತಗೊಂಡಿದ್ದೀವಿ, ಅದರಲ್ಲೇ ನಾವು ಜೀವನಾನು ಮಾಡ್ತಾ ಇದ್ದೀವಿ. ಹನುಮಂತಪ್ಪ, ಕೃಷ್ಣಪ್ಪ ಬಿನ್ ಮುನಿವೆಂಕಟಪ್ಪ, ಚೌಡಪ್ಪ ಬಿನ್ ಮುನಿವೆಂಕಟಪ್ಪ, ಕೃಷ್ಣಪ್ಪ ಬಿನ್ ಮುನಿವೆಂಕಟಪ್ಪ, ಬಾಲಕೃಷ್ಣ ಬಿನ್ ನಾರಾಯಣಪ್ಪ, ರತ್ನಮ್ಮ ನಾರಾಯಣಪ್ಪ, ಗೆಂಗಿರೆಡ್ಡಿ ಬಿನ್ ಈರಾರೆಡ್ಡಿ, ನಲ್ಲಪ್ಪ ಬಿನ್ ಜಗಪ್ಪ, ವೆಂಕಟರಾಮಪ್ಪ ಬಿನ್ ಚೌಡಪ್ಪ, ಚಿನ್ನಪ್ಪ ಬಿನ್ ಮುನಿಸ್ವಾಮಿ, ಸುಲೋಚನಮ್ಮ, ಲೇಟ್ ವೆಂಕಟೇಶಪ್ಪ. ಸುಲೋಚನಮ್ಮ ಅವ್ರದ್ದು 3 ಇದೆ ಸರ್. ಮಿಕ್ಕಿದ್ದು ಸರ್ಕಾರಿ ಅರಣ್ಯ 38 ಎಕರೆ ತೋರಿಸ್ತಾ ಇದೆ ಪಾಣಿನಲ್ಲಿ, ಪ್ರಸ್ತುತ ಇವಾಗ ತಗೊಂಡಿರೋ ಪಾಣಿನಲ್ಲಿ.
ಆದರೆ ಇವರು ಸರ್ವೆ ನಂಬರ್ 11 ಎಲ್ಲ ನಮ್ಮದೇ ಅಂತ ಇವ್ರು ಹೇಳ್ತಾರೆ ಅರಣ್ಯದವರು. ಯಾವಾಗ ಬಂದಿದ್ದೀವಿ ಅವರು ಅಧಿಕಾರಿಗಳು? ಸರ್ ರೀಸೆಂಟ್ ಆಗಿ ಒಂದು 4-5 ದಿವಸ ಮೊದಲು ಮಾತಾಡಿದ್ರು ಅವ್ರ ಹತ್ರ? ನಾವು ಮಾತಾಡಿದ್ದು ಸರ್ ತಾವ್ಯಾರು ನಮ್ದೇ ಅರಣ್ಯ ನಮ್ಮ ಜಮೀನು ಸರ್ಕಾರದಲ್ಲಿ ಇರೋ ಪ್ರಕಾರ ಸರ್ವೆ ನಂಬರ್ 11 ಸಿದ್ದಾರ್ಢದಲ್ಲಿ ಇರೋದೆಲ್ಲ ನಮ್ದೇ. ಅದ್ರಲ್ಲಿ ನಾವೇನ್ ಮಾತಾಡ್ತೀವಿ ಬರ್ತಾ ಇದ್ದಾರೆ ಅವರು ಸರ್. ರೆಸ್ಪಾನ್ಸ್ ನಾವು ಜಾಯಿಂಟ್ ಮಾಡ್ತೀವಿ, ನಮ್ಮ ಜಮೀನು ಎಷ್ಟಿದೆ ನೋಡ್ಕೊಂಡು ಹೋಗ್ತೀವಿ, ಆಮೇಲೆ ನಾವು ಕಾಂಪೌಂಡ್ ಹಾಕ್ತೀವಿ. ಶ್ರೀನಿವಾಸಪುರದಲ್ಲಿ ಆಗ್ದಂಗೆ ಒಂದು ನೋಟಿಸ್ ಕೊಡ್ದಿರೋ ಪರ್ಮಿಷನ್ ಇಲ್ದಿರ ಅವರೇ ಬಂದು ಅವ್ರು ಕೇಳಿದ್ದಕ್ಕೆ ಯಾಕೆ ಸರ್ ಹಿಂಗೆ ಅಂದ್ರೆ ನಮ್ಮ ಜಮೀನು ನಿಮ್ಗೆ ಯಾರು ಕೇಳೋದು, ನೀವು ಯಾರು